ಮೆಟ್ರಿಕ್ ನಂತರದ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಹಾಸ್ಟೆಲ್ ಅರ್ಜಿಯನ್ನು ಹೇಗೆ ಸಲ್ಲಿಸೋಣ ಅನ್ನೋದನ್ನು ಚೆಕ್ ಮಾಡೋಣ ಬನ್ನಿ. ನೀವು ಗೂಗಲ್ ಕ್ರೋಮ್ಗೆ ಹೋಗಿ, ನಿಮ್ಮ ಮೊಬೈಲಲ್ಲಿ ಇರತಕ್ಕಂಥ ಯಾವುದೇ ಒಂದು ಬ್ರೌಸರ್ಗೆ ಹೋಗಿ, ಅಲ್ಲಿ ಗೂಗಲ್ ಕ್ರೋಮಲ್ಲಿ ನೀವು BCWD ಅಂತ ಸರ್ಚ್ ಮಾಡಬೇಕಾಗುತ್ತೆ. ಅಲ್ಲಿ ಸರ್ಚ್ ಮಾಡಿದ ನಂತರ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಹಾಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ. ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇನ್ನೊಂದು ವೆಬ್ ಪೇಜ್ ಓಪನ್ ಆಗುತ್ತೆ ನಿಮಗೆ. ಆ ಒಂದು ವೆಬ್ ಪೇಜ್ ಓಪನ್ ಆದ ತಕ್ಷಣ ನಿಮಗೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಹಾಗೆ ಇಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ನಿಮಗೆ ಲಾಸ್ಟಲ್ಲಿ ಒಂದು ಆಪ್ಷನ್ ಕಾಣ್ತಿದೆ ನೋಡಿ. 2025-26ನೇ ಸಾಲಿನ ಮೆಟ್ರಿಕ್ ನಂತರದ ಸ್ನಾತಕೋತ್ತರ ಪದವಿ, ವೃತ್ತಿಪರ ಪದವಿ ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿ ಆಹ್ವಾನ ಅಂತ ಇದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಓಪನ್ ಅನ್ನೋ ಒಂದು ಲಿಂಕ್ ಕಾಣ್ತಾ ಇದೆ ನೋಡಿ. ಓಪನ್ ಅದು ಗ್ರೀನ್ ಕಲರಲ್ಲಿ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅದನ್ನು ಓಪನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಓಪನ್ ಆದ ನಂತರ ನೀವು ಸ್ಕ್ರೋಲ್ ಮಾಡಿ ಕೆಳಗಡೆ, ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಯಾವ ಅರ್ಜಿ ಸಲ್ಲಿಸಲು ಕೊನೆ ದಿನಕ್ಕೆ ಎಷ್ಟಿದೆ ಮತ್ತು ಪ್ರಕಟಣೆ ಒಂದು PDF ಫಾರ್ಮೆಟಲ್ಲಿ ಇದೆ ನೋಡಿ. ಆ PDFನ ನೀವು ಓಪನ್ ಮಾಡ್ಕೊಂಡ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವಾಗ ಶುರುವಾಗಿದೆ, ಹಾಗೆ ಮತ್ತು ಯಾರ್ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು, ಎಷ್ಟು ಆದಾಯ ಇರಬೇಕು ಅದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ. ಹಾಗೆ ನೀವು ಬ್ಯಾಕ್ ಹೋಗಿ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣ್ತಿದೆ ನೋಡಿ. ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಬ್ಲೂ ಕಲರ್ ಲಿಂಕ್ ಅಂತ ಇದೆ. ಆ ಬ್ಲೂ ಕಲರ್ ಲಿಂಕ್ ಮೇಲೆ ಕ್ಲಿಕ್ ಹಿಯರ್ ಟು ಅಪ್ಲೈ ಇದೆ ನೋಡಿ. ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅದು ನಿಮಗೆ SHP ಪೋರ್ಟಲ್ ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ಗೆ ನೀವು ಅದು ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದ ನಂತರ ಕೆಳಗಡೆ ಇಲ್ಲಿ ನೀವು ಪೋಸ್ಟ್ ಮೆಟ್ರಿಕ್ ಅಂತ ಇದೆ ನೋಡಿ. ಅಲ್ಲಿ ಅಪ್ಲೈ ಅನ್ನೋ ಲಿಂಕ್ ಕಾಣ್ತಾ ಇದೆ ರೆಡ್ ಕಲರಲ್ಲಿ. ಈ ಒಂದು ಅಪ್ಲೈ ಅನ್ನೋ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಆ ಒಂದು ಪೋರ್ಟಲ್ ನಿಮಗೆ ಡೈರೆಕ್ಟಾಗಿ ಏನಾಗುತ್ತೆ SHP ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ಗೆ ಪ್ರೊಸೀಡ್ ಆಗುತ್ತೆ. ಇಲ್ಲಿ ಫಸ್ಟ್ ನಿಮಗೆ ಕೇಳೋದು ಅದು ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ದು ಒಂದು ID ಇದೆ ಅನ್ನೋದು. ಅಲ್ಲಿ ನೀವು ಒಂದು ವೇಳೆ ಇದ್ದರೆ ನಿಮ್ಮದು ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ತಕ್ಷಣ ಅಲ್ಲಿ ನಿಮಗೆ ಆ ಒಂದು IDಯನ್ನು ಹಾಕಿ ಲಾಗಿನ್ ಆಗಲಿಕ್ಕೆ ಕೇಳುತ್ತೆ. ಇಲ್ಲಿ ಬಳಕೆದಾರರ ID ಅಂತ ಇದೆ ನೋಡಿ. ಅಲ್ಲಿ ಹೆಸರು, ನಿಮ್ಮ ಒಂದು IDನ ಮತ್ತು ಪಾಸ್ವರ್ಡು ಮತ್ತು ಕ್ಯಾಪ್ಚಾ ಕೋಡ್, ಅಂದರೆ ಇಲ್ಲಿ ಏನು ಕೆಳಗಡೆ ಕ್ಯಾಪ್ಚಾ ಕೋಡ್ ಇದೆ, ಆ ಕ್ಯಾಪ್ಚಾ ಕೋಡ್ನ ಅಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ. ಇದಿಷ್ಟು ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಆಗಿರುತ್ತೆ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.